Students, let us solve some problems regarding profit and loss. So profit and loss. So profit and loss. The first question nodi. An umbrella was sold at a profit of 20%. What is the selling price of the umbrella if its cost price is rupees 180? Always remember profit and loss ಅಥವಾ percentage ಅಥವಾ ಏನೇ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ 100% ಯಾವುದು ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್. Always remember 100% ಯಾವ್ದಿರುತ್ತೆ? That is cost price. Cost price ಯಾವಾಗಲೂ ನಿಮಗೆ ಎಷ್ಟಿರುತ್ತೆ? 100% ಇರುತ್ತೆ. ಸೊ ಈ ಬೇಸ್ ಮೇಲೆ ನೀವು ಆನ್ಸರ್ಸ್ ನ ಮಾಡಬೇಕಾಗುತ್ತೆ. ಯಾಕೆ ಸರ್? ಬಿಕಾಸ್ ನೋಡಿ ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಎಷ್ಟಂತೆ? 20%. ಸೊ ಕಾಸ್ಟ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಕೊಟ್ಟಿದ್ದಾನೆ. ಸೊ ಕಾಸ್ಟ್ ಟು ಪ್ರಾಫಿಟ್ ಎರಡು ಸೇರಿದ್ರೆ ಏನಾಗುತ್ತೆ? ಸೇಲ್ಸ್ ಆಗುತ್ತೆ. That is cost plus profit. So 100 plus 20, that is 120%. Okay students, so cost price is 100%, sales is 120%, profit is 20%. So ಇದನ್ನೆಲ್ಲ ನೀವು ಎಕ್ಸಾಮ್ ಅಲ್ಲಿ ಮಾಡಕ್ಕೆ ಹೋಗಬಾರ್ದು ಸ್ಟೂಡೆಂಟ್ಸ್. ಸೊ ಜಸ್ಟ್ ನಾವು ಅಂಡರ್ಸ್ಟ್ಯಾಂಡಿಂಗ್ ಸೇಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದನ್ನ. ಸೊ ಇದನ್ನ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ನೀವು ಎಕ್ಸಾಮಿನೇಷನ್ ಟೈಮ್ ವೇಸ್ಟ್ ಮಾಡಬೇಡಿ. ಯು ಆಲ್ವೇಸ್ ರಿಮೆಂಬರ್ ದಟ್ ಕಾಸ್ಟ್ ಪ್ರೈಸ್ ಇಸ್ 100%. So you know that 100% is what? 180 rupees. Sir, because cost price is 180. Andre cost price ಯಾವಾಗ ಏನಿರುತ್ತೆ? 100%. So 100% ಏನು ಎಷ್ಟಂತೆ? 180. ನಮಗೆ ಏನು ಕೇಳಿದಾನೆ ಈಗ? What is the selling price? Selling price ಎಷ್ಟಿರುತ್ತೆ? 120%. ಅಂದ್ರೆ cost plus profit ಎರಡೂ ಸೇರಿ ಏನಾಗುತ್ತೆ? Selling price ಆಗುತ್ತೆ. So 120% is equal to question mark. This is so smart way you can answer the question. Just cross multiply 180 into 120 divided by 100. That is 0 zeros will get cancel. 18 into 12. 18 into 10. 18 into 10 is 180. 18 into 2 is 36. 180 plus 36 is 216. So ಇಲ್ಲಿ ಬಂದಿರೋದೇನು? rupees, not a percentage. Okay student, because we are calculating what is rupees. Now look at here, ಎರಡು percentage ಇಲ್ಲಿ ಇದೆ. So ನಮಗೆ ಏನು ಬೇಕಾಗಿತ್ತು? rupees ಬೇಕಾಗಿತ್ತು. So rupees ಅನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. Let us see the second question student here. A person sold an article for rupees 20 and earned a profit of 25%. What is the cost price of the article? ಸೊ ಈಗ ನೋಡಿ ಅವನೇನು ಕೊಟ್ಟಿದ್ದಾನೆ ಇಲ್ಲಿ? ಸೇಲ್ಸ್ ಕೊಟ್ಟಿದ್ದಾನೆ. ಓಕೆ ಸ್ಟೂಡೆಂಟ್ಸ್, ಸೇಲ್ಸ್ ಇಸ್ ಸೋ ಮಚ್? rupees 20. ಪ್ರಾಫಿಟ್ ಇಸ್ ಸೋ ಮಚ್? 25%. ಸೊ ಕಾಸ್ಟ್ ಯಾವಾಗ ಏನಿರುತ್ತೆ? 100%. ಹಾಗಿದ್ರೆ ಸೇಲ್ಸ್ ಪರ್ಸೆಂಟೇಜ್ ಎಷ್ಟಿದೆ ನೋಡಿ ಇಲ್ಲಿ? 100 ಪ್ಲಸ್ ಪ್ರಾಫಿಟ್. 100 ಪ್ಲಸ್ ಪ್ರಾಫಿಟ್ ಎಷ್ಟು? 20%. ಸೇಲ್ಸ್ ಎಷ್ಟಿದೆ? ಸಾರಿ 25%. So 125%. So now we have all the information. We know that 125% is how much? Rupees 20. Okay students, sales ಕೊಟ್ಟಿದ್ದಾನೆ. ಪ್ರೀವಿಯಸ್ ಪ್ರಾಬ್ಲಮ್ ಕಾಸ್ಟ್ ಕೊಟ್ಟಿದ್ದ, ಈ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾನೆ. ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ? 100%. So that is 100% is equal to question mark, cross multiply 20 into 100 divided by 125. 25 5s are 25 4s are 5 1s are 5 4s are 4 4s are is 60. So the cost price is rupees 60. Okay students, an article was sold for rupees 13,000. ಇಲ್ಲೂ ಕೂಡ ಏನು ಕೊಟ್ಟಿದ್ದಾನೆ? ಸೇಲ್ಸ್ ಪ್ರೈಸ್ ಕೊಟ್ಟಿದ್ದಾನೆ. ಓಕೆ ಸ್ಟೂಡೆಂಟ್, ಸೇಲ್ಸ್ ಕೊಟ್ಟಿದ್ದಾನೆ ಎಷ್ಟು? 13,000. ಲಾಸ್ ಕೊಟ್ಟಿದ್ದಾನೆ ನೋಡಿ ಸ್ಟೂಡೆಂಟ್, ಇಲ್ಲಿ ಏನು ಕೊಟ್ಟಿದ್ದಾನೆ? ಲಾಸ್ ಕೊಟ್ಟಿದ್ದಾನೆ 35%. we need to calculate the cost price. But in this problem cost price ನಿಮಗೆ ಏನಾಗುತ್ತೆ? 100% ಆಗಲ್ಲ. instead of 100% ಏನಾಗುತ್ತೆ? ಅದು 100% minus loss. loss ಎಷ್ಟು? 35%. okay student, 100% minus loss. minus loss ಎಷ್ಟು? 35%. so 35% is nothing but 65%. so the article was sold for 13,000. So this is not cost one, this is actually the sales.
ಸೇಲ್ಸ್ ನೋಡಿ, ಸೇಲ್ಸ್ ಅಲ್ಲಿ ಲಾಸ್ ಆಗಿದೆ ಅಂತೆ. ಸೇಲ್ಸ್ ಅಲ್ಲಿ ಲಾಸ್ ಆದ್ರೆ ಏನು? ಲಾಸ್ ಅಂದ್ರೆ ಏನು? ಕಾಸ್ಟ್ ಮೈನಸ್ ಲಾಸ್. ಸೇಲ್ಸ್ ಅಲ್ಲಿ ಇನ್ನೊಂದೇನು? ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೊ ಕಾಸ್ಟ್ ಮೈನಸ್ ಲಾಸ್, ಕಾಸ್ಟ್ ಮೈನಸ್ ಪ್ರಾಫಿಟ್. ಸೊ ಅಲ್ಲಿಗೆ ಸೇಲ್ಸ್ ಎಷ್ಟು? 65%. ಸೊ ನಾವೀಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ ಸ್ಟೂಡೆಂಟ್, ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡೋಣ ಯಾವ ರೀತಿ ಮಾಡೋದು. ಯು ನೋ ದಟ್ 65% is equal to 13,000. ಸೊ ಕಾಸ್ಟ್ ಎಷ್ಟಿರುತ್ತೆ? ಯಾವಾಗಲೂ 100% ಇರುತ್ತೆ. ಸೊ 100% is equal to question mark. So cross multiply 13,000 into 100 divided by 65. ಸೊ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಸ್ಪೀಡ್ ಮ್ಯಾಥ್ಸ್ ವಿಡಿಯೋನ ನೋಡಿರ್ಬೋದು. ನೀವು ಇಲ್ಲಿ ಕ್ವಿಕ್ ಇರ್ಬೇಕು ಸ್ಟೂಡೆಂಟ್ಸ್. ಇಲ್ಲಿ ಕ್ವಿಕ್ ಇಲ್ಲ ಅಂತ ಹೇಳಿದ್ರೆ ಅಗೈನ್ ಇಟ್ ವಿಲ್ ಬಿ ಟೈಮ್ ಕನ್ಸ್ಯೂಮಿಂಗ್. ನೀವೇನೇ ಸ್ಪಾಟ್ ವೇ ಮಾಡಿದ್ರು ಕೂಡ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ನೀವು ಕ್ವಿಕ್ ಆಗಿರಬೇಕು. ಯು ನೋ ದಟ್ 65 ones are 65, 65 twos are is 130. So 200 into 100 it is 20,000. So 20,000 is the cost price and sales price is 13,000. So loss is what? The difference between these two is 7,000. Okay. Let us see the next one here. Arshad bought 15 DVD players at 4,500 each and sold all of them at the total price of 81,000. What is the percent profit earned in the deal ಅನ್ಕೊಂಡಿದ್ದಾರೆ. ಇಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇಂಟ್ರೊಡಕ್ಷನ್ ಅಲ್ಲಿ. ಕಾಸ್ಟ್ ಪ್ರೈಸ್ ಅಂದ್ರೆ ಏನು? The article which is brought. So ಇಲ್ಲಿ ನೋಡಿ, Arshad is bought 15 DVD ಬಿಟ್ಬಿಡಿ, ನಮ್ಗೇನು ಬೇಡ ಅದು. ಸೊ ಕಾಸ್ಟ್ ಎಷ್ಟು? 100%. 100% ಅವನೇ ಕೊಟ್ಟಿದ್ದಾನೆ. ಎಷ್ಟು? 4,500. It's not 4,500. One second, I will check. Yeah, it is 15 each. Okay, 15 each student. So 15 each means you need to multiply with the 15. So 15 into 4,500. 4,500 into 10 is 45,000 plus 4,500 into 5. 4,500 ಅಲ್ಲಿ half ಅಂತ. half ಅಂದ್ರೆ ಎಷ್ಟು? 4,000 ಅಲ್ಲಿ half 2,000, 500 ಅಲ್ಲಿ half 250. 2,250. So 45,000 plus 22,500. So 22,500 ಎಷ್ಟಾಗುತ್ತೆ ನಿಮಗೆ? 67,500. ಅಂದ್ರೆ ಸ್ಪ್ಲಿಟ್ ಮಾಡ್ಕೊಳ್ಳಿ, ಮರ್ಜ್ ಮಾಡ್ಕೊಳ್ಳಿ. ಸೊ ಕಾಸ್ಟ್ ಪ್ರೈಸ್ ಗೊತ್ತಾಯ್ತು ನಮಗೆ. ದಟ್ ಈಸ್ 100% is 67,500. Now what is the question? Sold all of them at the total price of 81,000. So ಸೇಲ್ಸ್ ಕೊಟ್ಟಿದ್ದಾನೆ, ಸೇಲ್ಸ್ ಪರ್ಸೆಂಟ್ ಗೊತ್ತಿಲ್ಲ ನಮಗೆ. ಸೇಲ್ಸ್ ಕೊಟ್ಟಿದ್ದಾನೆ, ಸೇಲ್ಸ್ ಪರ್ಸೆಂಟ್ ನಮಗೆ ಕೊಟ್ಟಿಲ್ಲ. ನಾವೇನ್ ಮಾಡೋಣ? ಸೇಲ್ಸ್ ಎಷ್ಟು? 81,000. ಇಲ್ಲಿ ನೋಡ್ಬೋದು ನೀವು, ಇನ್ ಪ್ರೀವಿಯಸ್ ಇದರಲ್ಲಿ 2% ಕೊಡ್ತಿದ್ದ, ಒಂದು ವ್ಯಾಲ್ಯೂ ಕೊಡ್ತಿದ್ದ, ಇನ್ನೊಂದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಇಲ್ಲಿ ನಾವೇನ್ ಮಾಡಿದೀವಿ? 2 ವ್ಯಾಲ್ಯೂನ ಕೊಟ್ಟಿದ್ದಾನೆ, ನಾವು ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಎಷ್ಟು ಅಂತ. ಸೊ ಆ ರೀತಿ ತಗೊಂಡಾಗ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ. ಸೊ ದೆನ್ 100 into 81,000 divided by 67, sorry, 60, sorry, wait, it is 67,500. Yes. So if you divide it, 0 zeros will get cancelled. You have to go by 25. You can go by 25, you will get an answer. So 25, 26 you may go. Okay, 25 10 is 250, 25 20 is 500. So 500 plus 175, that is 7 times. It is 27 times. Okay students, sorry, 25 4s are 25, 27s. Then 3 9s are 3 27s are. Okay, again 3 3s are 3 9s are 3 1s are 3 3s are 4 3s are is 20. This will come around 120%. Okay students, because I have left out the 0 here, 10. Okay, so that is the reason. So it will come around 120%. What we found now, it is sales. Sales is how much? 120%. So cost is how much? 100%. Now what we need to do? Percent profit. Profit ಅಂದ್ರೆ ಏನು?
ಸೇಲ್ಸ್ ಮೈನಸ್ ಕಾಸ್ಟ್. ಸೇಲ್ಸ್ ಎಷ್ಟು 120%, ಕಾಸ್ಟ್ is 100%, profit is 20%. So this is how you can easily solve this type of questions by making the information perfectly. Okay.